ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ನಿಮ್ಮ ಗೆಳೆಯ ಸಿದ್ಧಾಂತ್ ಮಾಡುವ ನಮಸ್ಕಾರಗಳು. ಇಂದು ನಾನು ಮಾತನಾಡ್ತಾ ಇರುವ ವಿಷಯ ಡಾಕ್ಟರ್ ರಾಜ್‌ಕುಮಾರ್ ಅವರು ನಟನೆ ಮಾಡಿರ್ತಕ್ಕಂಥ ಒಂದು ಸುಂದರ ಸುಮಧುರ ಗೀತೆಯ ಕುರಿತು. ನಿನ್ನಂಥ ತಂದೆ ಯಾರು ಇಲ್ಲ, ನಿನ್ನಂಥ ಮಗಳು ಯಾರು ಇಲ್ಲ ಅಂತಕ್ಕಂಥ ಒಂದು ಗೀತೆಯನ್ನ ನಾನು ನಿಮ್ ಜೊತೆ ಇದು ಒಂದು ಕೇವಲ ಸಿನಿಮಾದ ಹಾಡಲ್ಲ. ಇದು ಒಬ್ಬ ತಂದೆಯ, ಒಬ್ಬ ಮಗಳ ಪ್ರೀತಿಯ, ಬಾಂಧವ್ಯದ ಅಮೂಲ್ಯವಾದ ಸಂಬಂಧದ ಕುರಿತು ಪ್ರತಿಬಿಂಬವಾಗಿದೆ. ಇಂದಿನ ಯಾಂತ್ರಿಕ ಜೀವನದಲ್ಲಿ ಹಣ, ಆಸ್ತಿ ಮತ್ತು ಇನ್ನಿತರೆ ಎಲ್ಲವೂ ಅಮೂಲ್ಯವಾಗಿರಬಹುದು. ಆದರೆ ಮಗಳ ಜೀವನದಲ್ಲಿ ತಂದೆಯ ಸ್ಥಾನವನ್ನ ಯಾರಿಂದಲೂ ತುಂಬಲು ಸಾಧ್ಯವಿಲ್ಲ. ಹಾಗೆ ತಂದೆಗೆ ಮಗಳ ಸ್ಥಾನವನ್ನ ಯಾರಿಂದಲೂ ತುಂಬಲು ಸಾಧ್ಯವಿಲ್ಲ. ಇದೊಂದು ಅಮೂಲ್ಯವಾದ ಬಾಂಧವ್ಯಪೂರ್ಣವಾದಂತಹ ಸಂಬಂಧ. ಒಬ್ಬ ತಂದೆ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಆ ಕಷ್ಟಗಳನ್ನೆಲ್ಲವನ್ನ ಮೆಟ್ಟಿ ನಿಂತು ಮಕ್ಕಳ ಭವಿಷ್ಯಕ್ಕಾಗಿ ತನ್ನೆಲ್ಲ ಕಷ್ಟಗಳನ್ನ, ತನ್ನ ಎಲ್ಲ ಆಡಂಬರಿಕ ಬದುಕನ್ನ ತ್ಯಾಗ ಮಾಡ್ತಾನೆ. ಇದು ತಂದೆ. ತನ್ನೆಲ್ಲ ಸಂತೋಷಗಳನ್ನೆಲ್ಲವನ್ನ ತ್ಯಾಗ ಮಾಡಿ ಮಕ್ಕಳ ಸಂತೋಷಕ್ಕಾಗಿ ತನ್ನ ಬದುಕನ್ನ ಕಟ್ಟಿಕೊಳ್ಳುತ್ತಾನೆ. ಅದಕ್ಕಾಗಿ ಈ ಸಂಗೀತದಲ್ಲಿ ನಿನ್ನಂಥ ಅಪ್ಪ ಯಾರೂ ಇಲ್ಲ ಎಂದು ಈ ಹಾಡನ್ನ ಕೇಳಿದಾಗ ಆ ತಂದೆಯ ತ್ಯಾಗ ನೆನಪಿಸುತ್ತದೆ. ಅದು ಒಂದು ಭಾವನಾತ್ಮಕ ಚಿಲುಮೆಯಾಗಿದೆ. ಅದೇ ರೀತಿಯಾಗಿ ಒಬ್ಬ ಮಗಳು ಕೂಡ ಒಬ್ಬ ತಂದೆಯ ನಗು, ಒಬ್ಬ ತಂದೆಯ ಬೆಳಕು, ಒಬ್ಬ ತಂದೆಯ ಜೀವನಕ್ಕೆ ಅರ್ಥ ಕೊಡುವವಳು ಮಗಳು. ಮಗಳು ಎಷ್ಟೇ ದೊಡ್ಡವಳಾದರೂ ತಂದೆಯ ಕಣ್ಣಿಗೆ ಅವಳು ಪುಟ್ಟ ಮಗುವೇ. ಅದಕ್ಕೆ ನಿನ್ನಂಥ ಮಗಳು ಇಲ್ಲ ಎಂಬ ಈ ಸಾಲು ಮನಮುಟ್ಟುತ್ತದೆ. ನಿನ್ನಂಥ ಅಪ್ಪ ಇಲ್ಲ ಎಂಬ ಹಾಡನ್ನ ಅರ್ಥೈಸಿಕೊಂಡವರು ಇಂದು ಕೆಲವು ಯುವತಿಯರು ಆ ಹಾಡಿನ ಅರ್ಥವನ್ನ ಮರೆತಿದ್ದಾರೆ. ಮಗಳ ಪ್ರೀತಿಗಾಗಿ ಇಡೀ ಬದುಕನ್ನ ಕಟ್ಟಿಕೊಂಡ ತಂದೆಗೆ ಇಂದು ಮಕ್ಕಳು ಏನು ಕಾಣಿಕೆ ಕೊಡ್ತಾ ಇದ್ದಾರೆ ಗೊತ್ತಾ? ಇದು ಒಂದು ಚಿಂತಾಜನಕ. ಇದೊಂದು ಬಹಳ ದುಃಖಕರ ಸಂಗತಿ ನಾವು ನೋಡ್ತಾ ಇದ್ದೇವೆ. ಈ ಈ ಸಮಾಜದಲ್ಲಿ ಇದೊಂದು ಬಹಳ ಮನಕಲಕುವಂತ ಘಟನೆಗಳು ನಾವು ಕಣ್ಣಾರೆ ಕಾಣ್ತಾ ಇದ್ದೇವೆ, ಕಣ್ಣಾರೆ ನೋಡ್ತಾ ಇದ್ದೇವೆ. ಇಂದು ಕೆಲವು ಯುವತಿಯರು ಪ್ರೀತಿಯ ಮೋಹದಲ್ಲಿ ಸಿಲುಕಿ ತಂದೆ ತಾಯಿಗಳ ಮಾತುಗಳನ್ನ ಮರೆಯುತ್ತಿದ್ದಾರೆ. ತಂದೆ ತಾಯಿಯ ಕಷ್ಟಗಳನ್ನು ಕೂಡ ಮರೆಯುತ್ತಿದ್ದಾರೆ. ಅವರ ಪ್ರೀತಿಗೆ ತಂದೆ ತಾಯಿಯ ಪ್ರೀತಿಯನ್ನು ಕೂಡ ಮರೆಯುತ್ತಿದ್ದಾರೆ. ಕೆಲವು ಯುವತಿಯರು ಮನೆಯವರ ಮಾತುಗಳನ್ನ ಶತ್ರುಗಳ ಮಾತಿನಂತೆ ಭಾವಿಸುತ್ತಿದ್ದಾರೆ. ಕೆಲವೇ ದಿನಗಳಲ್ಲಿ ಪರಿಚಯವಾದ ಒಬ್ಬ ವ್ಯಕ್ತಿಗೋಸ್ಕರ ಇಂದಿನ ಯುವತಿಯರು ಮನೆ ಬಿಟ್ಟು ಹೋಗುವ ವಿಚಾರಕ್ಕೆ ಬರುತ್ತಿದ್ದಾರೆ. ಪ್ರೀತಿ ತಪ್ಪಲ್ಲ, ಆದರೆ ಪ್ರೀತಿಯ ಹೆಸರಿನಲ್ಲಿ ತಂದೆ ತಾಯಿಯ ಕಣ್ಣೀರನ್ನು ಮರೆತು ಬಿಡುವುದು ಸರಿಯೇ? ದಯವಿಟ್ಟು ಒಂದು ಸಾರಿ ಯೋಚನೆ ಮಾಡಿ ನೋಡಿ. ಜೀವನ ಪೂರ್ತಿ ನಿಮ್ಮ ಒಂದು ನಗುವಿಗಾಗಿ ದುಡಿದ ತಂದೆಯ ಪ್ರೀತಿ, ನಿಮ್ಮ ಒಂದು ತಪ್ಪು ನಿರ್ಧಾರದಿಂದ ಇಡೀ ರಾತ್ರಿಯೆಲ್ಲ ಅಳುವಂತಾಗಿದೆ ಇಂದಿನ ತಂದೆ ತಾಯಿಯರ ಪರಿಸ್ಥಿತಿ. ಇಂದಿನ ತಂದೆ ತಾಯಿಯರ ಪರಿಸ್ಥಿತಿ. ಅದು ನ್ಯಾಯವೇ? ನಿಜವಾದ ಪ್ರೀತಿ ಎಂದರೆ ತಂದೆ ತಾಯಿಯನ್ನ ದೂರ ಮಾಡುವುದಲ್ಲ, ತಂದೆ ತಾಯಿಯ ಆಶೀರ್ವಾದದೊಂದಿಗೆ ಬದುಕು ಕಟ್ಟಿಕೊಳ್ಳುವುದೇ ನಿಜವಾದ ಪ್ರೀತಿ. ಇಂದು ನಾವು ಅನೇಕ ಘಟನೆಗಳನ್ನು ಸಮಾಜದಲ್ಲಿ ಕಾಣ್ತಾ ಇದ್ದೇವೆ. ಪ್ರೀತಿ ಎಂಬ ಹೆಸರಿನಲ್ಲಿ ತುರ್ತು ತೆಗೆದುಕೊಂಡ ನಿರ್ಧಾರದಿಂದ ಇಂದು ಅನೇಕ ಯುವತಿಯರು ಪಶ್ಚಾತ್ತಾಪ ಪಡುತ್ತಿರುವುದನ್ನು ನಾವು ಕಣ್ಣಾರೆ ಕಂಡಿದ್ದೇವೆ. ನೀವು ಪಶ್ಚಾತ್ತಾಪ ಪಟ್ಟರೆ, ನೀವು ಹಾಗಾಗಬಾರ್ದಾಗಿತ್ತು ಅಂದ್ಕೊಂಡ್ರೆ, ಆಗ ಆ ತಂದೆ ತಾಯಿಗೆ ಆಗಿರುವ ನೋವ, ದುಃಖ ಮತ್ತು ಒಡೆದು ಹೋದ ಮನಸ್ಸುಗಳನ್ನ ಒಂದುಗೂಡಿಸಲು ಸಾಧ್ಯವೇ? ಒಂದು ಸಾರಿ ಯೋಚನೆ ಮಾಡಿ ತುರ್ತು ನಿರ್ಧಾರಗಳನ್ನ ತೆಗೆದುಕೊಳ್ಳುವುದರಿಂದ ಆಗುವ ಅನಾಹುತಗಳ ಬಗ್ಗೆ ಸ್ವಲ್ಪ ಸಮಾಧಾನವಾಗಿದ್ದು ಒಂದು ಉತ್ತಮ ನಿರ್ಧಾರಕ್ಕೆ ಬನ್ನಿ. ಹೆಣ್ಣು ಮಗು ಹುಟ್ಟಿದ ನಂತರ ಆ ಮಗುವಿನ ನಗುವಿನ ಜೊತೆಗೆ ತನ್ನ ನಗುವನ್ನ ಕಂಡುಕೊಂಡ ತಂದೆಗೆ ಅನ್ಯಾಯ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಎನ್ನತಕ್ಕಂತ ಕಲ್ಪನೆಯನ್ನ ಈಗಿನ ಯುವತಿಯರು ನಿಮ್ಮ ಮನದಾಳದಲ್ಲಿ ತಂದುಕೊಂಡು ನೋಡಿ. ಆ ತಂದೆಯ ನೋವು, ಆ ತಂದೆಯ ಆಕ್ರಂದನ, ಆ ತಂದೆಯ ಮನಸ್ಸಲ್ಲಿರುವ ಹುದುಗಿಕೊಂಡಿರುವ ನೋವನ್ನ ನೀವು ಕಂಡಾಗ ಮಾತ್ರ ಆ ತಂದೆಗೆ ಒಂದು ಬೆಲೆ ಕೊಡಲು ಸಾಧ್ಯವಿದೆ.
ಈ ಮಾತುಗಳು ಎಲ್ಲ ಯುವತಿಯರಿಗೆ ಅಲ್ಲ. ಇಂದಿಗೂ ಅನೇಕ ಯುವತಿಯರು ತಂದೆಯ ಹೆಗಲಿಗೆ ಹೆಗಲಾಗಿ, ತಂದೆಯ ಕನಸಿಗೆ ನೀರಾಗಿ, ತಂದೆಯ ಕನಸಿಗೆ ಬೆನ್ನೆಲುಬಾಗಿ ಇಂದಿಗೂ ತಂದೆಯ ಹಾಕಿದ ದಾರಿಯನ್ನು ದಾಟದೆ ಬದುಕನ್ನ ಕಟ್ಟಿಕೊಂಡ ಯುವತಿಯರನ್ನು ನಾವು ಕಂಡಿದ್ದೇವೆ, ನೋಡಿದ್ದೇವೆ. ತಪ್ಪು ದಾರಿಗೆ ಹೋಗುತ್ತಿರುವ ಕೆಲವು ಯುವತಿಯರಿಗೆ ಇದು ಎಚ್ಚರಿಕೆಯ ಮಾತು. ನಿಮ್ಮ ಬದುಕು ಸುಂದರವಾಗಬೇಕಾದರೆ ತಂದೆಯ ನೋವಿಗೆ, ತಂದೆಯ ನಗುವಿಗೆ ಬೆನ್ನೆಲುಬಾಗಿ, ತಂದೆಯ ಕಷ್ಟಕ್ಕೆ ಪರಿಹಾರವಾಗಿ, ಅದು ಬಿಟ್ಟು ತಂದೆಯ ನಗುವಿಗೆ ಅಳುಬರುವಂತೆ ಮಾಡುವ ಮನೋಸ್ಥಿತಿಗೆ ನೀವು ಬರಬೇಡಿ ಎಂದು ನಿಮ್ಮಲ್ಲಿ ಎಲ್ಲ ತಂದೆಯ ಪರವಾಗಿ ವಿನಂತಿಸುತ್ತೇನೆ. ಸ್ನೇಹಿತರೆ, ಜೀವನದಲ್ಲಿ ಪ್ರೀತಿ ಇರಲಿ, ಜೀವನದಲ್ಲಿ ಪ್ರೀತಿ ಇರಲಿ. ಅದರಂತೆ ತಂದೆ ತಾಯಿಯರ ಪ್ರೀತಿಯ ಅರಿವು ನಿಮಗಿರಲಿ. ತಂದೆ ತಾಯಿಯ ಪ್ರೀತಿಯ ಅರಿವು ನಿಮಗಿರಲಿ. ನಿಮ್ಮನ್ನು ಜಗತ್ತಿಗೆ ಪರಿಚಯಿಸಿದವರು ತಂದೆ ತಾಯಿ. ಅವರ ಸ್ಥಾನವನ್ನು ಯಾವ ಸಂಬಂಧವೂ ತುಂಬಲಾರದು. ಅವರ ಸ್ಥಾನವನ್ನು ಯಾವ ಸಂಬಂಧವೂ ತುಂಬಲಾರದು ನೆನಪಿರಲಿ. ಈ ಒಂದು ವಿಚಾರ ಮನಮುಟ್ಟಿದ್ದರೆ, ನೀವು ಇಂತಹ ವಿಚಾರಗಳನ್ನ ಕಂಡಿದ್ದರೆ ದಯವಿಟ್ಟು ಶೇರ್ ಮಾಡಿ. ಇದು ಒಂದು ಎಚ್ಚರಿಕೆಯ ಗಂಟೆ. ಪ್ರೀತಿ ಬಾಂಧವ್ಯದಲ್ಲಿ ಬದುಕುವ ಯುವತಿಯರಿಗೆ ಇದೊಂದು ಸ್ನೇಹಪರವಾದ ಸ್ನೇಹಿತಿನ ಸಂದೇಶವಾಗಿದೆ. ಇದನ್ನ ಲೈಕ್ ಮಾಡಿ. ನೀವು ಈ ಒಂದು ಭಾವನಾತ್ಮಕ ವಿಚಾರ ನಿಮ್ಮ ಮನಸ್ಸಿಗೆ ಮುಟ್ಟಿದ್ದರೆ ದಯವಿಟ್ಟು ಇದನ್ನು ಶೇರ್ ಮಾಡಿ ಅಂತ ವಿನಂತಿಸಿಕೊಳ್ತೇನೆ. ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ನಿಮ್ಮ ಗೆಳೆಯ ಶ್ರೀಕಾಂತ್ ಮಾಡುವ. ನಮಸ್ಕಾರಗಳು.